ಹಲವು ಮಾತೇನು ನೀನು ಅಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳನ್ನು ಪುರಮಂದಿರ ಸ್ಮರಿಸಿಕೊಂಡು ಜ್ಞಾನನಿಧಿ ವೈರಾಗ್ಯ ಮೂರ್ತಿಗಳಾದ ಸಿದ್ದೇಶ್ವರಲ್ಲಿ ಭಕ್ತಿ ಪ್ರಮಾಣ ಸಲ್ಲಿಸುತ್ತಾ ಎಲ್ಲ ಸಂತ ಋಷಿಮುನಿಗಳಿಗೂ ಕೂಡ ಭಕ್ತಿ ಪ್ರಮಾಣ ಸಲ್ಲಿಸಿ ಆ ಜಗನ್ಮಾತೆಯಾದ ಮಹಾಲಕ್ಷ್ಮಿಯು ಕೂಡ ಭಕ್ತಿ ಪ್ರಮಾಣ ಸಲ್ಲಿಸ ಎಲ್ಲ ಗುರುಮಾತೆಯರು ಶಿಕ್ಷಕರಿಂದಕ್ಕೂ ವಂದನೆ ಹೇಳ್ತಾ ಇಲ್ಲಿರುವಂಥ ಎಲ್ಲ ಬಾಲಕರಿಗೂ ಹಾಗೂ ವಿದ್ಯಾರ್ಥಿ ಸರಿಗೂ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಚಂದ ಹೇಳ್ರಲ್ಲ. ಎಲ್ಲರೂ ಕೂಡ್ಕೊಂಡು ನಾವು ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳು ಇವತ್ತು ವಾರ್ಷಿಕ ಇದರನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಾಗೂ ಸ್ನೇಹ ಸಮ್ಮೇಳನವನ್ನು ತಾವೆಲ್ಲ ಈಗ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಮಕ್ಕಳು ಶಾಲೆಗೆ ಬರ್ತಾ ಇರ್ತಾರೆ. ಶಾಲೆಯಲ್ಲಿ ಬಂದಾಗ ಏನೇನು ಕಲಿತಾರೆ ಅಂದ್ರೆ ಅಕ್ಷರ ಜ್ಞಾನವನ್ನು ಕಲಿತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಲಿತಾರೆ, ಸಂಸ್ಕಾರ ಕಲಿತಾರೆ, ಒಳ್ಳೆ ಉತ್ತಮ ವ್ಯಕ್ತಿಯೂ ಆಗ್ತಾನೆ. ಇದನ್ನೆಲ್ಲವನ್ನು ಕಲಿಸಿಕೊಡಲಿಕ್ಕೆ ಶಿಕ್ಷಕರು ಪ್ರಯತ್ನ ಮಾಡ್ತಾರೆ. ಬರೀ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡೋದಲ್ಲ, ಪಾಠ ಬೋಧನೆಯ ಜೊತೆಗೆ ಆಟ, ನಕ್ಕು ನಲಿಯುವುದೊಂದು ಆಟ, ಆ ಬಳಿಕ ಕ್ರೀಡಾಕೂಟ, ಆ ಬಳಿಕ ಒಳ ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರತಿಭಾ ಕಾರ್ಯಕ್ರಮ, ಇಲ್ಲೆಲ್ಲ ಮಕ್ಕಳನ್ನು ಹಲವು ಮುಖದ ರಂಗದಿಂದ ಎಲ್ಲರೂ ಒಂದರಲ್ಲಿ ಶಾಣೆ ಇರ್ತಾರಂತ ಏನು ಇರಂಗಿಲ್ಲ. ಆದ್ರೆ ಮಕ್ಕಳಲ್ಲಿ ಯಾವ ಪ್ರತಿಭೆ ಇರ್ತೈತಲ್ಲ ಅದನ್ನು ಮುಂದೆ ತರೋದಕ್ಕಾಗಿ ಶಾಲೆ ಹಲವು ಮುಖದಿಂದ ಈ ಮಕ್ಕಳಿಗೆ ಅಭ್ಯಾಸವನ್ನು ಮಾಡ್ತಾ ಇರ್ತೈತಿ. ಅದರಲ್ಲಿ ಒಬ್ಬರು ಅಂಕಗಳನ್ನು ತಗೊಂಡು ಜಾಸ್ತಿ ಬರ್ಬೋದು, ಕೆಲವೊಬ್ಬರು ಕ್ರೀಡೆಯಲ್ಲಿ ಜಾಸ್ತಿ ಬರ್ಬೋದು, ಕೆಲವೊಬ್ಬರು ಸಾಂಸ್ಕೃತಿಕ ಕಾರ್ಯಕ್ರಮ, ಕೆಲವೊಬ್ಬರು ಭಾಷಣೆಯಲ್ಲಿ ಬರ್ಬೋದು, ಕೆಲವೊಬ್ಬರು ಆಟ ಪಾಠದಲ್ಲಿ ಬರ್ಬೋದು. ಹಿಂಗೆ ಎಲ್ಲ ರಂಗದಲ್ಲಿ ಇವತ್ತು ನಮ್ಮ ಮಕ್ಕಳನ್ನು ಒಂದೇ ಥರನಾಗಿ ನಾವು ಆಯ್ಕೆ ಮಾಡ್ಕೋಬಾರ್ದು. ಅದಕ್ಕೆ ಪಾಲಕರು ಮೊದಲು ಮಾಡೋ ಮುಂದಕ್ಕೆ ಏನು ಮಾಡ್ಬೇಕಂದ್ರೆ ತಮ್ಮ ಮಕ್ಕಳನ್ನ ತಾವೇ ಗುರುತಿಸ್ಬೇಕು. ಎದುರಾಗದಾರ ನನ್ನ ಮಕ್ಕಳಂತೆ ನಾವೇನು ಮಾಡ್ತೀವಿ ಅಂದ್ರೆ ಬಾಜು ಮನೆಯ ಮಗ 100 ಮಾರ್ಕ್ಸ್ ತಗೊಂಡಿದ್ರೆ ನನ್ನ ಮಗನೂ ಅಟ್ಟ 100 ಮಾರ್ಕ್ಸ್ ತಗೋಬೇಕು. ಆದ್ರೆ ಹಂಗೆ ಸಾಧ್ಯ ಆಗೋದಿಲ್ಲ. ಆದ್ರೆ ನಮ್ಮ ಮಕ್ಕಳನ್ನು ಅವ್ರು ಇದ್ರಾಗ ಅದನ್ನೇ ತಾಳ್ತೆ ಮಾಡಬಾರ್ದ. ನಮ್ಮ ಮಕ್ಕಳನ್ನು ಅವ್ರು ನಮ್ಮ ಇದ್ರೊಳಗಿರ್ತಾರೆ. ಅವರವರ ಮಕ್ಕಳ ಬುದ್ಧಿಮಟ್ಟವನ್ನು ಅಳಿತುಕೊಂಡು ಎಲ್ಲ ಮಕ್ಕಳನ್ನು ಶಾಲೆಯೊಳಗೆ ಕಲಿಸ್ತಾ ಇರ್ತಾರೆ. ಎಲ್ಲರಿಗೂ ಗುರುಗಳು ಸಮಾನವನ್ನು ಕಲಿಸ್ತಾರೆ. ಆದ್ರೆ ಮಕ್ಕಳ ಬುದ್ಧಿಮಟ್ಟವನ್ನು ತಿಳ್ಕೊಂಡು ಅವರವರ ತರನಾಗಿ ಅವು ಅಭ್ಯಾಸ ಮಾಡ್ತಿರ್ತಾವೆ. ಅದಕ್ಕೆ ಮಕ್ಕಳನ್ನು ನಾವು ಇವತ್ತು ಒಂದೇ ರಂಗದಿಂದ ನೋಡಿದ್ರೆ ಹಲವು ರಂಗದಿಲ್ಲ, ಹಲವು ಇದರಲ್ಲಿ ಮಕ್ಕಳು ಮುಂದೆ ಬರಬೇಕನ್ನೋ ಉದ್ದೇಶದಿಂದಲೇ ಶಾಲೆಯಲ್ಲಿ ಎಲ್ಲ ಕ್ರೀಡೆಯಿಂದ ಹಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಹಿಡಿದು ವಿದ್ಯಾಭ್ಯಾಸದಿಂದ ಹಿಡಿದು ಅಕ್ಷರದಾನವನ್ನು ಎಲ್ಲ ಸರ್ವ ಇದರಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಆ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಅಂತ ಕರಿತಾರಲ್ಲ, ಈಗ ನಾವೆಲ್ಲ ನೋಡಿದರೆ ಖಾಸಗಿ ಶಾಲೆಗೆ ಸ್ಪರ್ಧೆ ನೋಡುವಂತ ಅಂತ ಎಲ್ಲ ಶಿಕ್ಷಕರು ಕೂಡ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಸಾಮಾನ್ಯವಾದದ್ದಲ್ಲ. ಯಾಕಂದ್ರೆ ಹಲವು ರಂಗದಲ್ಲಿ ಕೆಲಸವನ್ನು ಮಾಡುವಂತ ನಮ್ಮ ಮಕ್ಕಳನ್ನ ಇವತ್ತು ಹೆಂಗೆ ಕಲಿಸ್ಬೇಕಂದ್ರೆ ನಮ್ಮ ಶಾಲೆ, ನಮ್ಮೂರ ಶಾಲೆ ನಂಬುದು. ನಾವೆಲ್ಲರೂ ಹೋಗ್ಬೇಕು, ನಮ್ಮ ಮಕ್ಕಳನ್ನು ಕಲಿಸ್ಬೇಕು, ನಮ್ಮ ಮಕ್ಕಳನ್ನ ಓದಿಸ್ಬೇಕು. ಎಲ್ಲರೂ ಇವತ್ತಿನಾಗ ಎಲ್ಲ ಪಾಲಕರು ಬಂದಿರಲ್ಲ. ಈಗ ನೋಡಿ ನಿಮ್ಮ ಮಕ್ಕಳನ್ನ ನಿಮ್ಮ ಕಲೆಯೊಳಗೆ ಯಾವ ಥರನಾಗಿ ಅದಾವ ಅನ್ನೋದನ್ನು ನೋಡ್ತಾ ಇದ್ದೀರಿ. ಅದಕ್ಕಂತ ಪ್ರತಿಭೆಯನ್ನು ಹೊರದಕ್ಕಾಗಿ ಈ ಸರ್ಕಾರಿ ಶಾಲೆ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕರು ಎಲ್ಲರೂ ಕೂಡ್ಕೊಂಡು ಪ್ರತಿ ವರ್ಷ ಈಗ 2 ವರ್ಷ ಆಯ್ತು ನಾನು ನೋಡ್ಲಿಕ್ಕತ್ತೇನೆ, ಬಹಳ ಸುಂದರವಾದಂಥ ಕೆಲಸವನ್ನು ಮಾಡ್ತಾರೆ. ಅವ್ರು ನಮ್ಮೂರು ವತಿಯಿಂದ ಎಲ್ಲರಿಗೂ ನಾವು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಅಂತ ಕೆಲಸವನ್ನು ಇವತ್ತು ಯಾವ ಸರ್ಕಾರಿ ಶಾಲೆಯೊಳಗೆ ಜವಾಬ್ದಾರಿ ಅಂದ್ರೆ 108 ವಿಘ್ನಗಳಲ್ರಿ. ಯಾಕೆ ಖಾಸಗಿ ಶಾಲೆಗಳೊಬ್ಬ ಚೇರ್ಮನ್ ಇರ್ತಾನೆ, ಅವ್ರು ಹೇಳ್ದಂಗೆ ಕೇಳ್ತಾರೆ. ಇಲ್ಲಿ ಎಲ್ಲರೂ ಬಂದು ಹೇಳಾರ ಅವ್ರಿಗೆ ನಮ್ದು ಹಿಂಗಾಗ್ಬಿಟ್ರೆ ನಮಗೆ ಆದ್ರೆ ಇಂಥ ಮಧ್ಯದಲ್ಲಿ ಇವತ್ತು ಅವ್ರು ಮಾಡಿ ತೋರ್ತಾರಲ್ಲ, ಅವ್ರದ್ದೊಂದು ದೊಡ್ಡ ಸಾಧನೆ ಅಂತ ನಾವೆಲ್ಲ ಅವ್ರಿಗೆ ಅಂತ ಮಕ್ಕಳನ್ನು ಇವತ್ತು ನಾವು ಗುರುತಿಸಿಕೊಂಡು ನಮ್ಮ ಮಕ್ಕಳನ್ನೇ ನಾವು ಓದಿಸಿ ಮುಂದೆ ತರುವ ಕೆಲಸವನ್ನು ನಾವು ನೀವೆಲ್ಲರೂ ಮಕ್ಕಳಿಗೆ ಮಾಡೋಣ ಅಂತ ಹೇಳಿ ಈಗೇನು ಭಾಳ ಮಾತಾಡೋದಲ್ಲ. ಅದಕ್ಕೆ ಅವರೆಲ್ಲ ಭಾಳ ಶಣ್ಯರ ನಮ್ಮ ಒಬ್ಬರನ್ನ ಕರೆಸ್ಯಾರ ಇವತ್ತು. ಯಾಕೆ ಎಲ್ಲರದ್ದು ಲಕ್ಷ್ಯ ಎತ್ತಾಗೈತಿ. ಈಗ ನಮ್ಮ ಮಕ್ಕಳು ಯಾವಾಗ ಬಂದಾವ, ವೇದಿಕೆ ಮೇಲೆ ಯಾವಾಗ ಕುಣಿದಾವ, ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟೆ ಯಾವಾಗ ಅಂತ ಹೇಳಿ, ಹೌದಲ್ರಿ? ಅದಕ್ಕೆ ನಿಮ್ಮ ಮಕ್ಕಳನ್ನ ಬರ್ತಾವ, ಚಂದ ನೋಡೋಣ, ನಕ್ಕು ನಲಿಯೋಣ, ಗದ್ದ ಮಾಡೋದು ಬೇಡ. ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ನಾವು ನೀವೆಲ್ಲರೂ ಸುಂದರವಾಗಿ ನಮ್ಮ ಮಕ್ಕಳಂತೆ ಅವರನ್ನು ನೋಡಿ ಅವರಿಗೆ ನಾವು ನೀವೆಲ್ಲರೂ ಪ್ರೋತ್ಸಾಹಿಸೋಣ. ಎಲ್ಲರಿಗೂ ಅನಂತ ಧನ್ಯವಾದ. 2 ಮಾತುಗಳನ್ನ ಮುಗಿಸ್ತಾ